ಆತ್ಮೀಯ ಸ್ವಾಗತ. ಏನಿದು ಭರವಸೆಯ ಬೆಳಕು, ಯಾರಿಗಾಗಿ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಮಾತಿದೆ, ನಾವು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಎಲ್ಲಾದರೂ ಕೆಲಸಕ್ಕೆ ಸೇರಿಕೊಂಡು ಬೇರೆಯವರ ಲೆಕ್ಕಪತ್ರಗಳನ್ನು ಬರೆಯೋದಕ್ಕಿಂತ ನಮ್ಮದೇ ಆದ ಒಂದು ಸ್ವಂತ ಉದ್ಯಮವನ್ನು ಶುರು ಮಾಡಿ ನಮ್ಮ ಲೆಕ್ಕಪತ್ರಗಳನ್ನು ನಾವೇ ಬರ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಮಾತನ್ನು ಹೇಳಿರೋರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು. ಹೌದು, ನಾವು ವಿದ್ಯಾಭ್ಯಾಸ ಮಾಡೋದೇ ಎಲ್ಲಾದರೂ ಕೆಲಸಕ್ಕೆ ಸೇರೋಣ, ಹಣ ಸಂಪಾದನೆ ಮಾಡೋಣ ಅಂತ. ಆದರೆ ಈಗ ಹೆಚ್ಚು ಹೆಚ್ಚು ಓದಿದವರಿಗೆ ಕೆಲಸ ಸಿಗ್ತಾ ಇಲ್ಲ. ಇನ್ನು ನಾವು ತುಂಬ ಕಡಿಮೆ ಓದಿದ್ದೀವಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಯೋಚನೆ ಮಾಡಬೇಡಿ. ನೀವು ನಿಮ್ಮದೇ ಆದ ಒಂದು ಸ್ವಂತ ಉದ್ಯಮವನ್ನು ಶುರು ಮಾಡ್ಬೋದು. ಆದರೆ ಅದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲ, ಹಲವಾರು ಸಂಘ ಸಂಸ್ಥೆಗಳು, ಸರ್ಕಾರದ ಯೋಜನೆಗಳು ಉಚಿತವಾಗಿ ಸಹಾಯ ಮಾಡ್ತಾ ಇವೆ. ನೀವು ಸ್ವಂತ ಉದ್ಯಮವನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇವೆ, ತರಬೇತಿಯನ್ನು ಕೊಡ್ತಾ ಇವೆ. ಅವುಗಳೆಲ್ಲವುಗಳ ಬಗ್ಗೆ ಮಾಹಿತಿಯನ್ನು ನೀಡೋದೇ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಉದ್ದೇಶ. ಈಗ ಈ ಚಾನೆಲ್ ಬಗ್ಗೆ ಮಾತಾಡ್ತಾ ಇದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಅವರು. ಚೆನ್ನಾಗಿ ಜನರಿಗೆ ಪರಿಚಯ ಮಾಡಿಕೊಡಲು ಮತ್ತು ಚೆನ್ನಾಗಿ ಇದರ ಪ್ರಸಾರ ಮಾಡಲು ಭರವಸೆ ಬೆಳಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಇದನ್ನು ಯೂಟ್ಯೂಬ್ನಲ್ಲಿ ಎಲ್ಲರೂ ನೋಡಿ ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಯಾರಿಗೆ ಸ್ವಉದ್ಯೋಗ ಬೇಕೋ ಅವರ ಹತ್ತಿರ ಇರತಕ್ಕಂಥ ಸ್ವೋದ್ಯೋಗ ತರಬೇತಿ ಕೇಂದ್ರಗಳನ್ನು ಭೇಟಿ ಮಾಡಿ ಅನುಭವ ಪಡ್ಕೊಳ್ಳಿ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾರೆ. ಹೌದು, ಯುವಕ ಯುವತಿಯರು ಸ್ವಂತ ಉದ್ಯಮವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳು. ಹಾಗೆ ಅವರು ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ವ್ಯಾಧಿ ಕೊರೋನಾ ಬಂದಿದ್ದರಿಂದ ಅನೇಕ ಮಂದಿ ಉದ್ಯೋಗವಿಲ್ಲದೆ ಪರದಾಡ್ತಿರುವಂಥ ಸಂದರ್ಭ ಇದೆ. ಆದರೆ ಎಲ್ಲ ಯುವಕರಲ್ಲಿ ಕೂಡ ನಾವೊಂದು ಭರವಸೆಯನ್ನು ತುಂಬಬೇಕು. ಏನು ಅಂದರೆ, ನೀವು ಸ್ವೋದ್ಯೋಗದಿಂದಲೇ ನಿಮ್ಮ ಬದುಕನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಂತ. ಹಾಗಾಗಿ ಇನ್ನೊಬ್ಬರಿಗೆ ಹೆಚ್ಚು ಅವಲಂಬಿತವಾಗದೆ ತಮ್ಮ ಕೌಶಲ್ಯ ಅಥವಾ ತಮ್ಮ ಕುಶಲತೆ, ಸ್ಕಿಲ್ ಏನಿದೆಯೋ ಅದನ್ನು ಬಳಸಿಕೊಂಡು ತಾವೇ ಸ್ವಯಂ ಸಂಪಾದನೆ ಮಾಡತಕ್ಕಂಥ ಉದ್ಯೋಗವನ್ನು ತಾವೇ ನಿರ್ಮಾಣ ಮಾಡಿಕೊಂಡು ಆ ಮೂಲಕ ತಾವು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ತಮ್ಮ ಏನು ಬುದ್ಧಿವಂತಿಕೆ, ತಮ್ಮ ನೈಪುಣ್ಯ ಏನಿದೆಯೋ ಅಥವಾ ಕೌಶಲ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ಸ್ವಂತ ಕಾಲದಲ್ಲಿ ನಿಂತು ಇನ್ನೊಬ್ಬರಿಗೋಸ್ಕರ, ಉದ್ಯೋಗಕ್ಕೋಸ್ಕರ ಇನ್ನೊಬ್ಬರನ್ನು ಬೇಡದೆ ಸ್ವಯಂ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಕೃಷಿ ಕ್ಷೇತ್ರ ಇರ್ಬೋದು ಅಥವಾ ಔದ್ಯಮಿಕ ಕ್ಷೇತ್ರ ಇರ್ಬೋದು. ಯಾವುದೇ ಕ್ಷೇತ್ರದಲ್ಲಿ ಕೂಡ ಇಂತಹ ಉದ್ಯೋಗದ ಮೂಲಕ ತಮ್ಮ ಬದುಕನ್ನು ಬೆಳಗಿಸಿಕೊಳ್ಳಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ತಮ್ಮ ಸಾಮರ್ಥ್ಯದ ಮೇಲೆ ಭರವಸೆ ಇಟ್ಟುಕೊಂಡು ತಮ್ಮ ಬದುಕಿನ ಮೇಲೆ ಬೆಳಕನ್ನು ಕಾಣಬೇಕು ಎಂಬ ಉದ್ದೇಶಕ್ಕೋಸ್ಕರ ಭರವಸೆಯ ಬೆಳಕು ಎಂಬ ನಾಮಾಂಕನದೊಂದಿಗೆ ಏನು ಮಂಜುಳಾ ಅಶ್ವಿನ್ ಅವರು ಈ ಚಾನೆಲ್ ಓಪನ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಸಹಸ್ರಾರು ಯುವಕ ಯುವತಿಯರು ಬದುಕಲ್ಲಿ ಬೆಳಕನ್ನು ಕಾಣಲಿ ಅಂತ ನಾವು ಹಾರೈಸ್ತೀವಿ. ನೀವು ಧರ್ಮಸ್ಥಳಕ್ಕೆ ಹೋಗಿರಬಹುದಲ್ವಾ? ಅಲ್ಲಿ ಅನ್ನದಾನ ಮಾಡ್ತಾರೆ. ಅಂದರೆ ಬಂದ ಭಕ್ತಾದಿಗಳಿಗೆಲ್ಲ 2 ಹೊತ್ತು ರುಚಿ ರುಚಿಯಾದ ಊಟವನ್ನು ಹೊಟ್ಟೆ ತುಂಬ ಬಡಿಸ್ತಾರೆ. ವಿದ್ಯಾಸಂಸ್ಥೆಗಳಿವೆ, ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೆನರಾ ಬ್ಯಾಂಕ್ನ ಸಹಯೋಗದೊಂದಿಗೆ ಸ್ವಂತ ಉದ್ದಿಮೆ ಮಾಡಬೇಕು ಅಂತ ಬಯಸುವ ಯುವಕ ಯುವತಿಯರಿಗೆ, ಅಂದರೆ ನಿರುದ್ಯೋಗ ಯುವಕ ಯುವತಿಯರಿಗೆ ಸಹಾಯವನ್ನು ಮಾಡ್ತಿದ್ದಾರೆ. ಆ ಬಗ್ಗೆ ಸ್ವತಃ ಧರ್ಮಾಧಿಕಾರಿಗಳೇ ಹೇಳ್ತಿದ್ದಾರೆ ನೋಡಿ. ಇಂದು ವಿಶ್ವದಲ್ಲಿ ಉದ್ಯೋಗಕ್ಕೆ ಬಹಳ ಪ್ರಾಶಸ್ತ್ಯ ಇದೆ. ಯಾಕೆಂತಂದರೆ ಬದುಕಬೇಕಾದ್ರೆ, ಅದು ಉತ್ತಮ ಜೀವನ ನಡೆಸಬೇಕಾದ್ರೆ ಏನಾದರೂ ಉದ್ಯೋಗ ಅಥವಾ ಸ್ವ ಉದ್ಯೋಗ ಮಾಡಬೇಕು. ಸ್ವ ಉದ್ಯೋಗ ಅಂತಂದರೆ ತಮ್ಮ ಸುತ್ತಮುತ್ತಲು ಇರುವಂಥ ಜನಜೀವನವನ್ನು ಕಂಡು ಬೇಕಾದಂಥ ವಿಷಯಗಳನ್ನು ಆಯ್ಕೆ ಮಾಡಿ ಸ್ವೋದ್ಯೋಗವನ್ನು ಮಾಡಿ ಮನೆಯಲ್ಲೇ ತಮ್ಮ ಸಂಸಾರದ ಜೊತೆಗೆ ಇದ್ದುಕೊಂಡು ಆ ಸುಖ ದುಃಖಗಳನ್ನು ಹಂಚಿಕೊಂಡು ಬದುಕುವಂಥ. ಹಾಗಾಗಿ ಸುಮಾರು 1982ರಿಂದಲೇ ಈ ಸ್ವ ಉದ್ಯೋಗ ತರಬೇತಿ ಕೇಂದ್ರಗಳನ್ನು ನಾವು ಸ್ಥಾಪಿಸಿದೆವು. ಮತ್ತು ಯುವಕ ಯುವತಿಯರಿಗೆ ಆತ್ಮವಿಶ್ವಾಸವನ್ನು ಕೊಟ್ಟು, ತರಬೇತಿಯನ್ನು ಕೊಟ್ಟು, ಬ್ಯಾಂಕಿನವರಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸಿ ಈಗ ಅವರು ಸ್ವ ಉದ್ಯೋಗಿಗಳಾಗುವಂತೆ ನಾವು ಮಾಡಿದ್ದೇವೆ. ಹೀಗಾಗಿ ಭಾರತದ ಒಂದು ದೇಶದಲ್ಲಿ ನಾವು ಬಡ ದೇಶ ಅನ್ನುವ ಬದಲು ಬಡ ದೇಶ ಅಂತ ಹೇಳಬೇಕು. ಅಂದರೆ ಹಿಂದಿಯಲ್ಲಿ ಬಡ ಅಂತಂದರೆ ದೊಡ್ಡದು ಅಂತ. ಈ ದೊಡ್ಡದಾಗಬೇಕಾಗಿದ್ದರೆ ಎಲ್ಲರೂ ಸ್ವ ಉದ್ಯೋಗಿಗಳಾಗಬೇಕು ಮತ್ತು ಅವರು ಇತರರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವಕಾಶಗಳನ್ನು ನಿರ್ಮಿಸಿ ಪಡಬೇಕು. ಹಾಗಾಗಿ ನಮ್ಮ ಸ್ವಉದ್ಯೋಗ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘ ಏನಿದೆ, ರೂಟ್ ಸೆಟ್ ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ, ಇದು ಇಂತಹ ಕೆಲಸವನ್ನು ಭಾರತಾದ್ಯಂತ ಮಾಡ್ತಾ ಇದೆ. ಭಾರತದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದೊಂದು ಕೇಂದ್ರ ಇದೆ. ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇವರು ನಮಗೆ ಬೇಕಾದಂಥ ಸಹಾಯ ಸವಲತ್ತುಗಳನ್ನು, ಹಣವನ್ನು, ಧನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಸಂಘಟನೆ. ಇದು
ಈ ಸಂಘಟನೆಯಿಂದ ಮುಂದೆ ಸ್ವಂತ ಕಾಲ ಮೇಲೆ ನಿಂತು ತಮ್ಮ ಮುಂದಿನ ಪೀಳಿಗೆಯನ್ನು ಬೆಳೆಸುವಂಥ ಕಾರ್ಯ ಆಗಲಿ. ಇದಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ. ರೂಟ್ ಸೆಟ್ ಆಂದೋಲನ ಯಶಸ್ವಿ ಆಗಲಿ ಅಂತ ಹಾರೈಸ್ತಾರೆ. ಹೌದು, ರೂಟ್ ಸೆಟ್ನಲ್ಲಿ 60ಕ್ಕೂ ಹೆಚ್ಚು ತರಬೇತಿಗಳಿವೆ. ಇಲ್ಲಿ ಊಟ, ತಿಂಡಿ, ವಸತಿ ಎಲ್ಲವನ್ನು ಉಚಿತವಾಗಿ ಕೊಡ್ತಾರೆ. ಅಷ್ಟೇ ಅಲ್ಲ, ತರಬೇತಿಗೆ ಬೇಕಾಗುವ ರಾ ಮೆಟೀರಿಯಲ್ಸ್ನ ಕೂಡ ನಿಮಗೆ ಉಚಿತವಾಗಿ ಕೊಟ್ಬಿಡ್ತಾರೆ. ನಿಮ್ಮ ತರಬೇತಿ ಮುಗಿದ್ಮೇಲೆ 2 ವರ್ಷ ಅವರು ನಿಮ್ಮನ್ನು ಫಾಲೋ ಅಪ್ ಮಾಡ್ತಾರೆ. ಅಂದರೆ ನೀವು ಉದ್ಯಮವನ್ನು ಶುರು ಮಾಡಿದ್ದೀರಾ, ಏನಾದರೂ ನಿಮಗೆ ಸಮಸ್ಯೆ ಆಗಿದೆಯಾ, ಸಾಲ ಏನಾದರೂ ಇನ್ನೂ ಸ್ವಲ್ಪ ಬೇಕಾ, ಈ ಎಲ್ಲ ವಿಷಯಗಳನ್ನು ಕೇಳ್ತಾ 2 ವರ್ಷ ಫಾಲೋ ಅಪ್ ಮಾಡ್ತಾರೆ. ಅಂದರೆ ನೀವು ಒಂದು ಸ್ವಂತ ಉದ್ಯಮ ಶುರು ಮಾಡಿದಾಗ ಅವರಂತೂ ನಿಮ್ಮನ್ನು ಬಿಡೋದಿಲ್ಲ. ಉಚಿತವಾಗಿ ತರಬೇತಿ ಕೊಡ್ತಕ್ಕಂತಹ ಒಂದು ಏಕೈಕ ಸಂಸ್ಥೆ. ತರಬೇತಿ ಆದಮೇಲೆ ನಿಮ್ಮನ್ನು ಸುಮಾರು 2 ವರ್ಷಗಳ ಕಾಲ ಫಾಲೋ ಅಪ್ ಮಾಡಿ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಕ್ಕಂತಹ ಒಂದು ಸಂಸ್ಥೆ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದು ರೂಟ್ ಸೆಟ್ ಮತ್ತು RCET ಮಾತ್ರ. ಯಾಕೆಂದರೆ ತರಬೇತಿ ಕೊಡೋದು ಹೆಚ್ಚಲ್ಲ. ಇವಾಗ ನಾವು ಕಾಲೇಜಲ್ಲಿ ಓದ್ತೀವಿ, ಕಾಲೇಜ್ ಓದಿದ ಮೇಲೆ ಪದವಿ ಪಡೆದ ಮೇಲೆ ಏನಾಗಿದೆ ಹುಡುಗ ಹುಡುಗಿ ಅನ್ನೋದು ಯಾವ್ದಾದ್ರು ಕಾಲೇಜಲ್ಲಿ ಕೇಳಿದ್ದಾರೆ ನನ್ನಂತೂ ಗೊತ್ತಿಲ್ಲ, ನನ್ನಂತೂ ಕೇಳಿಲ್ಲ ಯಾರು. ಆದರೆ ನಮ್ಮ ರೂಟ್ ಸೆಟ್ಟಲ್ಲಿ ಮತ್ತು RCETಯಲ್ಲಿ ತರಬೇತಿ ಪಡೆದ ಮೇಲೆ ಫಾಲೋ ಅಪ್ ಅಂತ ಏನಿದೆ, ಇದು ನಮ್ಮೊಂದು ಸ್ಟ್ರೆಂತ್. ಈ ಸುಮಾರು 2 ವರ್ಷಗಳ ಕಾಲ ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರ ಸಮಸ್ಯೆಗಳು ಏನಿದೆ, ಏನಾದರೂ ಬೇಕಾ ಅವರಿಗೆ, ಅವ್ರು ಎಕ್ಸ್ಪ್ಯಾಂಡ್ ಮಾಡಬೇಕಾ, ಅವ್ರ ಬಿಸ್ನೆಸ್ಸಲ್ಲಿ ಏನು ಲಾಸ್ ಆಗಿದೆಯಾ, ಏನು ಅವ್ರ ಇಶ್ಯೂಸ್ ಏನಿದೆ, ಬ್ಯಾಂಕಲ್ಲಿ ಸಾಲ ಸಿಗ್ತಾ ಇಲ್ವಾ ಅಂತ ಎಲ್ಲ ಪ್ರತಿಯೊಂದನ್ನು ಸುಮಾರು 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ನಮ್ಮ ಡೈರೆಕ್ಟರ್ಗಳು, ನಮ್ಮ ಫ್ಯಾಕಲ್ಟಿಗಳಿಗೆ ಹೋಗಿ ಅವ್ರನ್ನ ಫಾಲೋ ಅಪ್ ಮಾಡೋದ್ರಿಂದ ಅವರಲ್ಲೂ ಬೇಕಾದಂಥ ಸಮಸ್ಯೆಗಳಿಗೆ ಪರಿಹಾರ ಅಲ್ಲಲ್ಲೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಎಲ್ಲ ಕಾನ್ಸೆಪ್ಟ್ಗಳಿಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರೇ ಒಂದು ಲಿಂಕ್ ಆಗಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲಲ್ಲಿ ಅವರು ಆನರರಿ ಅಡ್ವೈಸರಿ ಕೌನ್ಸಿಲಲ್ಲಿ ಚೇರ್ಮನ್ ಆಗಿ ಈ ಎಲ್ಲ RCETಗಳನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ನನ್ನ ಒಂದೇ ಒಂದು ವಿನಂತಿ ಏನಂತ ಹೇಳಿದ್ರೆ, ಈ ನಿರುದ್ಯೋಗ ಯುವಕ ಯುವತಿಯರು ಹತಾಶರಾಗಿ ನಾವು ಏನಪ್ಪ ಮುಂದೆ ಏನು ಮಾಡಬೇಕು, ನಮಗೆ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾ ಇಲ್ಲ, ಮನೇಲಿ ಬಡತನ ಇದೆ, ಓದೋಕ್ಕಾಗ್ತಾ ಇಲ್ಲ, ಓದಿದ ಮೇಲೆ ಭಾಳಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇಲ್ಲ, ಮುಂದೆ ಏನು ಮಾಡಬೇಕು ಅನ್ನೋ ಬದಲು ನಿಮ್ಮಲ್ಲಿ ಯಾವುದು ಶಕ್ತಿ ಇದೆ, ನಿಮ್ಮ ಕೌಶಲ್ಯ ಇದೆ ಗುರುತಿಸ್ಕೊಂಡು ನಿಮಗೆ ಬೇಕಾದಂಥ ತರಬೇತಿಗೆ ಒಂದು ಬಂದು ನೋಂದಾಯಿಸಿಕೊಂಡು ಆ ತರಬೇತಿಯನ್ನು ಪಡೆಯಿರಿ. ಆ ತರಬೇತಿಯನ್ನು ಪಡೆದು ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ, ನೀವು 10 ಜನರಿಗೆ ಕೆಲಸ ಕೊಡುವಂತೆ ಆಗಲಿ ಅಂತ ನಾನು ಆಶಿಸ್ತೇನೆ. ಹಾರ್ಡ್ವೇರ್ ಆಗಲಿ, ಸಾಫ್ಟ್ವೇರ್ ಆಗಲಿ, ಕಂಪ್ಯೂಟರ್ನಲ್ಲಿ ಯಾವುದೇ ರೀತಿಯ ತರಬೇತಿಯನ್ನಾಗಲಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕೆನರಾ ಬ್ಯಾಂಕ್ನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್ನ ನಿರ್ದೇಶಕರು. ಈಗ ಹೇಳಿ ಕೇಳಿ ಇದು ಮಾಹಿತಿ ತಂತ್ರಜ್ಞಾನ ಯುಗ. ಇಲ್ಲಿ ಏನಂದರೆ ಕಂಪ್ಯೂಟರ್ ಶಿಕ್ಷಣ ಬಹಳ ಅನಿವಾರ್ಯ ಮತ್ತು ಅತ್ಯವಶ್ಯಕವಾಗಿದೆ. ಏನಂದರೆ ಯಾವುದೇ ಕೆಲಸನ ಗಿಟ್ಟಿಸ್ಕೊಳ್ಬೇಕಂದ್ರೂ ಅದು ಸರ್ಕಾರಿ ಕೆಲಸಗಳಾಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆಯ ಕೆಲಸಗಳಾಗಿರ್ಬೋದು, ಅಲ್ಲಿ ಏನಂತ ಹೇಳಿದ್ರೆ ಕಂಪ್ಯೂಟರ್ ಶಿಕ್ಷಣ ಇರಲೇಬೇಕಲ್ಲಿ. ಅದರಿಂದ ಏನಾಗಿದೆ ಅಂದರೆ ಕಂಪ್ಯೂಟರ್ ಶಿಕ್ಷಣ ಭಾಳ ದುಬಾರಿ. ಇದು ಎಲ್ಲರೂ ಬಡ ಪ್ರತಿಭಾವಂತ ಯುವಕ ಯುವತಿಯರು ಅದನ್ನು ಈ ಶಿಕ್ಷಣವನ್ನು ಪಡೆಯೋಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ಖಾಸಗಿಯಿಂದಲೇ ಭಾಳ ಶುಲ್ಕ ದುಬಾರಿ ಆಗಿದೆ. ಅದರಿಂದ ಏನಾಗ್ತದೆ, ಎಷ್ಟೋ ಜನ ಪ್ರತಿಭಾವಂತರುಗಳು ಈ ಶಿಕ್ಷಣ ಪಡೆಯೋಕ್ಕೆ ಆಗೋದಿಲ್ಲ ಅಂತ ಒಂದು ಸಂದರ್ಭ ಬಂದು ಕೊನೆಗೆ ಏನಾಗುತ್ತೆ, ಅವ್ರ ಆಸೆ ಕಮ್ರಿ ಹೋಗ್ತದೆ. ಜೊತೆಗೆ ಅವ್ರೇನು ಮಾಡ್ತಾರೆ, ತಮ್ಮ ಜೀವನ ನಿರ್ವಹಣೆಗೋಸ್ಕರ ತಮ್ಗೆ ಯಾವುದು ಒಗ್ಗೋದಿಲ್ವೋ ಆ ಜಾಬನ್ನೇ ತಗೊಂಡು ಹಾಗೆ ಕಂಟಿನ್ಯೂ ಮಾಡ್ಬೇಕಂತ ಒಂದು ಪ್ರಸಂಗ ಬಂದ್ಬಿಟ್ಟಿದೆ. ಆದರೆ ಕೆನರಾ ಬ್ಯಾಂಕ್ನಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಈ ರೂಟ್ ಸೆಟ್ ಮತ್ತು RCETಗೆ ಜೊತೆಗೆ 2 ರೀತಿಯ ಒಂದು ವಿಶೇಷವಾದಂತಹ ತರಬೇತಿ ಸಂಸ್ಥೆಗಳಿದೆ. ಅದರೊಳಗೆ ಮೊದಲನೇದೇನು ಅಂತಂದರೆ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ, ಎರಡನೇದೇನು ಅಂದರೆ ಆಟಿಸನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ನೀವು ಈಗಾಗಲೇ ಯಾವುದಾದ್ರೂ ಒಂದು ಉದ್ಯಮವನ್ನು ಶುರು ಮಾಡಿರ್ಬೋದಲ್ವಾ? ಏನಿಲ್ಲಾದರೂ ಮಹಿಳೆಯರು ಮನೆಯಲ್ಲಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಇವುಗಳನ್ನಂತೂ ತಯಾರು ಮಾಡ್ತಿರ್ತೀರ. ಅವುಗಳನ್ನೆಲ್ಲ ನಾವು ತಗೊಂಡು ಮಾರಾಟ ಮಾಡಿ ನಿಮಗೆ ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ. ಇದು ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರವಾಗಿ ನಡೆಸ್ತಕ್ಕಂತಹ ಒಂದು ಕಂಪನಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಮಹಿಳೆ ತನ್ನ ಕೌಶಲ್ಯವನ್ನು ಇಟ್ಕೊಂಡು ತಾನು ಮಾಡಿದಂತಹ ಪದಾರ್ಥಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾರಾಟ ಮಾಡೋದಕ್ಕೆ ಏನು ಈ ವೇದಿಕೆ ಸಿರಿ ಒಂದು ವೇದಿಕೆ ಮಾಡಿಕೊಡ್ತಾ ಇದೆ, ಅದನ್ನು ಉಪಯೋಗಿಸ್ಕೊಂಡು ಅವರು 4 ಕಾಸು ಸಂಪಾದನೆ ಮಾಡಿ ಅವರು ತಮ್ಮ ಸಂಸಾರವನ್ನು ನಡೆಸ್ಕೊಂಡು ಹೋಗೋ ಜೊತೆಗೆ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತೊಂದು ಸಂಸ್ಥೆ ಇದೆ MSME.
ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವರು ನಿಮಗೆ ಸಹಾಯ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಬ್ಯಾಂಕ್ಗೆ ಹೋಗಿ ಸಾಲ ತಗೋಬೇಕಾದ್ರೆ ಪ್ರಾಜೆಕ್ಟ್ ರಿಪೋರ್ಟ್ನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನು ಕೂಡ ಅವರು ನಿಮಗೆ ಹೇಳ್ಕೊಡ್ತಾರೆ. ಭರವಸೆ ಬೆಳಕು ಚಾನೆಲ್ ಮೂಲಕ ನಿಮಗೆಲ್ಲ ತಿಳಿಸೋದೇನೆಂದರೆ, MSME ಅಭಿವೃದ್ಧಿ ಸಂಸ್ಥೆ ಯಾವುದೇ ಥರದ ನಿಮಗೆ ಸಹಾಯ ಬೇಕಾದಲ್ಲಿ, ಟೆಕ್ನಿಕಲ್ ಆಗಿರಲಿ, ಫೈನಾನ್ಷಿಯಲ್ ಆಗಿರಲಿ, ಮ್ಯಾನೇಜರಲ್ ಆಗಿರಲಿ, ನಾವು ನಿಮಗೆ ಉಚಿತವಾಗಿ ಕೊಡಲಿಕ್ಕೆ ತಯಾರಿದ್ದೀವಿ. ಟ್ರೈನಿಂಗ್ ಕೂಡ ಬಹುತೇಕ ಉಚಿತವಾಗಿ ನಮ್ಮಲ್ಲಿ ಟ್ರೈನಿಂಗ್ ಫೆಸಿಲಿಟಿ ಇದೆ. ಕೆಲವು ತುಂಬ ನಾಮಿನಲ್ ಆಗಿ ಚಾರ್ಜ್ ಮಾಡ್ತೀವಿ. ಇನ್ನು ವಿತ್ತೀಯ ಸಹಾಯ ಬೇಕಾದರೆ ಬ್ಯಾಂಕ್ಗಳಲ್ಲಿ ತುಂಬ ಸ್ಕೀಮ್ಸ್ ಇದೆ. ಅದು MSME ಸ್ಕೀಮ್ಸ್ ಒಳಗೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಒಂದಿದೆ. ಅದರಲ್ಲಿ 2 ಕೋಟಿ ತನಕ ಸೆಕ್ಯೂರಿಟಿ ಇಲ್ಲದೆ ಸಾಲವನ್ನು ಪಡೆಯುವ ಸೌಲಭ್ಯ ಇದೆ. ಆದರೆ ಒಳ್ಳೆಯ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬ್ಯಾಂಕರ್ಸ್ ಅದಕ್ಕೆ ಸಮ್ಮತಿ ನೀಡಿದರೆ ಮಾತ್ರ ಇದು ಸಾಧ್ಯ. ಸೊ ನೀವು ಒಳ್ಳೆಯ ಪ್ರಾಜೆಕ್ಟ್ ಮಾಡೋದಾದರೆ ನಮ್ಮ ಸಹಾಯ ಪಡೀರಿ, ಹಾಗೂ ನಾವು ನಿಮಗೆ ಅದನ್ನು ಹೇಗೆ ಮಾಡಬೇಕು, ಮುಂದೆ ಹೇಗೆ ಮಾಡಬೇಕು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಮ್ಮ ಭರವಸೆಯ ಬೆಳಕು ಯೂಟ್ಯೂಬ್ ಚಾನಲಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದರ ಒಂದು ಚಿಕ್ಕ ಪರಿಚಯವನ್ನು ಇವತ್ತು ನಾವು ನಿಮಗೆ ಮಾಡಿಕೊಟ್ವಿ. ಅಂದರೆ ಎಲ್ಲೆಲ್ಲಿ ಸ್ವಂತ ಉದ್ಯಮ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ, ಎಲ್ಲೆಲ್ಲಿ ನಿಮಗೆ ಸಾಲ ಸಿಗುತ್ತೆ, ಇವುಗಳೆಲ್ಲವುಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮುಂದಿನ ವಿಡಿಯೋಗಳಲ್ಲಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ತರಬೇತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅಂದರೆ ಆ ತರಬೇತಿಯನ್ನು ಯಾರ್ಯಾರು ಪಡಿಬಹುದು, ವಿದ್ಯಾರ್ಹತೆ ಏನಿರಬೇಕು, ಆ ಒಂದು ಉದ್ಯಮವನ್ನು ಶುರು ಮಾಡೋದಕ್ಕೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ, ಎಲ್ಲೆಲ್ಲಿ ಉಚಿತವಾಗಿ ನಿಮಗೆ ತರಬೇತಿ ಸಿಗುತ್ತೆ, ಈ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ನೀವು ಈಗಾಗಲೇ ಒಂದು ಉದ್ಯಮವನ್ನು ಶುರು ಮಾಡಿರಬಹುದು, ಏನಾದರೂ ತೊಂದರೆ ಬಂದು ನಿಲ್ಲಿಸಿರಬಹುದು, ಅಥವಾ ಇನ್ನೂ ಸ್ವಲ್ಪ ನಿಮಗೆ ಸಾಲ ಬೇಕಾಗಿರಬಹುದು, ಅಥವಾ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರುವ ತರಬೇತಿಯನ್ನು ಪಡಿಬೇಕು ಅಂತ ಆಸೆ ಆಗಿರಬಹುದು. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಸಹ ನಮಗೆ ಇಮೇಲ್ ಕಳಿಸಿ ಅಥವಾ ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ನಮ್ಮ ಇಮೇಲ್ ID bharavasiyabeಳಕು20@gmail.com. ನಿಮಗೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಮಾಹಿತಿ ಬೇಕಾದರೆ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನೀವು ಒಂದು ಸ್ವಂತ ಉದ್ಯಮವನ್ನು ಮಾಡೋದ್ರಿಂದ ನಿಮಗೆ ಕೆಲಸ ಸಿಕ್ಕೋದ್ರ ಜೊತೆಗೆ ನೀವು ಇನ್ನೂ 4 ಜನಕ್ಕೆ ಕೆಲಸ ಕೊಡಬಹುದು. ನಿಮ್ಮ ಮೇಲೆ ನೀವು ಭರವಸೆಯನ್ನು ಇಡಿ, ಬಾಳಿನಲ್ಲಿ ಬೆಳಕು ತಾನಾಗಿ ಮೂಡುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.